ಕೇಕ್ ವಾಸನೆ ಬರ್ತಾ ಇದೆ. ಸೆಂಟ್ ಹೊಡೆದಿದ್ದೀವಿ. ದೂರ ಇರಿ. ಅಕ್ಕ ಅದು ಕೇಕು ಝೂನ್ ಅಲ್ಲಿರೋ ಪ್ರಾಣಿ ಅಲ್ಲ. ಈ ಕೇಕ್ ನಾನೇ ತಂದಿದ್ದು. ಕಾಲರೇ ಇಲ್ಲ. ಅದಕ್ಕೆ ಎಲ್ಲ ವಿಷಯ ಹೇಳ್ಬಿಡ್ಲೆ. ಗಿರಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಆಯ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿದ್ದ ವಿಷಯನ ನಾನು ಯಾರಿಗೂ ಹೇಳಲ್ಲ. ಆಕ್ಸಿಡೆಂಟಾ? ಎಲ್ಲಿ? ಅಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಗಿತ್ತು, ಅದನ್ನ ಹೇಳೋಣ ಅಂತ ಬಂದೆ ಅಷ್ಟೇ. ಒಟ್ನಲ್ಲಿ ಕೇಕ್ ಚೆನ್ನಾಗಿದೆ ಅಲ್ವಾ? ಆಕ್ಸಿಡೆಂಟ್ ಆದ್ರೆ ಒಳ್ಳೊಳ್ಳೆ ಕೇಕ್ ಸಿಗುತ್ತೆ. ಇವತ್ತು ಸಂತೋಷವಾದ ದಿನ. ಆಕ್ಸಿಡೆಂಟು ಅದು ಇದು ಆಳು ಮೂಳು ಅಂತ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನೋಡಿ, ಇವತ್ತು ಸಂಜೆ ಪಾರ್ಟಿ ಧಾಮ್ ಧೂಮ್ ಅಂತ ರೆಡಿ ಆಗಿರ್ಬೇಕು, ನೀಟ್ ಆಗಿರ್ಬೇಕು. ಏನು? ಡೆಕೋರೇಷನ್ ಅಪ್ಪ. ಅದಕ್ಕೆ ಡೆಕೋರೇಷನ್ ಐಟಮ್ ಎಲ್ಲ ಎಲ್ಲಿ ಸಿಗುತ್ತೆ? ಚಪ್ಪಲಿ ಅಂಗಡಿಲಿ. ಏನಿವತ್ತು ನನ್ನ ಹುಡುಗಪ್ಪ ಅಂತ ಆಫೀಸಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ವಾ? ನನಗೆ ಗೊತ್ತು. ನಾನು ಮನಸ್ಸೊಳಗೆ ಅನ್ಕೊಂಡಿದ್ದು ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ಅದು ಹಾರ್ಟ್ ಸಂಬಂಧಪಟ್ಟದ ವಿಷಯ ಅಲ್ವಾ? ಬ್ಲೂಟೂತ್ ನಲ್ಲಿ ಆ ಹಾರ್ಟ್ ಇಂದ ಈ ಹಾರ್ಟ್ ಟ್ರಾನ್ಸ್ಫರ್ ಆಗೋಯ್ತು. ನನ್ನ ಬರ್ತ್ಡೇ ವಿಶಸ್ ನ ಆಮೇಲೆ ಮಾಡ್ತೀನಿ. ವಾಟ್ ಇಸ್ ದಿಸ್ ಶಂಭು? ಶಂಭು ಅವರೇ, ನಿಮ್ಗೆ ಮನ್ಸಿದ್ರೆ ನನಗೆ ಹೇಳಬೇಕು ಅನ್ಸಿದ್ರೆ ಯಾಕೆ ಓ ಅಂತ ಪಡ್ಕೋತೀರಾ ಅಂತ ಹೇಳ್ತೀರಾ? ಇವತ್ತು ಬಸವನ್ ಬರ್ತ್ಡೇ ಅಂತ. Is it? ಶಂಭು ಅವರೇ, ಬರ್ಡೇ ದಿವಸ ಯಾರು ಬಾಯಿ ಪಡ್ಕೊಳಲ್ಲ. ಬಾಡಿ ತಗೊಂಡು ಹೋಗ್ಬೇಕಾದ್ರೆ ಮಾತ್ರ ಬಾಯಿ ಪಡ್ಕೊತಾರೆ. ಹೌದಾ? ಅದ್ ನನಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ. ಮತ್ತೆ ಸುಮ್ಮನೆ ಇದ್ದೀರಲ್ಲ ಸರ್, ಒಂದ್ ಚಾಕು ಕ್ಯಾಂಡಲ್ ತಂದು ಕೇಕ್ ಕುಯ್ಸೋ ಕಾರ್ಯಕ್ರಮ ಏನು ಇಲ್ವೋ? ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಗುರುವಾರ ಅಂತ ಮರ್ತು ಹೋಗಿದ್ದೀಯಲ್ಲ. ಹಾಡು ನೆನಪಾಯ್ತು ಹೇಳ್ಕೊಂಡೆ. ಹಾಡು ಹೇಳ್ತಾ ದುಡ್ಡು ಎಣಿಸ್ತಾ ಇದ್ರೆ ಕೈ ಬೆರಳು ನೋವು ಬರಲ್ಲ. ನಾನು ಫೈಲ್ ಕಳೆದೋಗಿದೆ ಅಂತ ನನಗೆ ತಲೆ ಕೆಟ್ಟಿದ್ರೆ ಕೇಕ್ ತರೋರು ಯಾರ್ರೀ? ನಾನ್ ತರಲ್ಲ. ನೀವು ಕೇಕ್ ತರಿಸಿದ್ರು ಚಾಕು ತರಲ್ಲ. ಓಲಿ ಬಿಡಿ, ಅವ್ರಿಗೆ ಯಾರಿಗಾದ್ರೂ ಹೇಳ್ತೀವಿ. ಎಲ್ಲ ಕೆಲಸ ಮಾಡ್ತಿದಾರ. ಅಂದ್ರೆ ನಿಮ್ಮ ಪ್ರಕಾರ ನಾನು ಹೋಗಿ ಕೇಕ್ ತರಬೇಕು ಅಂತನಾ? ಹೋಗಿ ತಗೊಂಬನ್ನಿ, ನಿಮ್ಗೇನಾಯ್ತಾ ಕೇಮೆ? ಅದಕ್ಕೆ ಯಾಕೆ ಸರ್ ತಲೆ ಕೆಡಿಸ್ಕೊಳ್ತೀರಾ? ಎಲ್ಲ ಅರೇಂಜ್ಮೆಂಟ್ಸ್ ನಾನು ಮಾಡಾಯ್ತು. ಅಯ್ಯೋ 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 ಅಯ್ಯೋ, ನಿಮ್ಮಂತ ಒಬ್ರು ಆಫೀಸಲ್ಲಿ ಇರ್ಬೇಕ್ರಿ. ಸಾಕತ್ತಾಗಿ ಹೇಳಿದ್ರಿ ಸರ್, ಆದ್ರೆ ಒಬ್ಬರೇ ಇರಬೇಕು. ಬನ್ನಿ ಸರ್, ಟೈಮ್ ಆಗುತ್ತೆ, ಬೇಗ ಕೇಕ್ ಕಟ್ ಮಾಡಿಸೋಣ. ಇವತ್ತು ನಂದು ಬರ್ತಡೇ ಅಲ್ಲ. ಅದ್ಯಾಕೆ ಗಾಡಿಗಳೆಲ್ಲ ಇಲ್ಲಿ ಸ್ಟಾಪ್? ವಾಸ್ತು ಪ್ರಕಾರ ಪ್ರತಿ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಈ ಟೇಬಲ್ ಮೇಲೆ ನಡಿಬೇಕು. ವೆರಿ ಗುಡ್. ಎದಾಡ್ರಿ ವಿಶಾಲ್. ದೇಹಕ್ಕೆ ಸೊಂಟ ಎಷ್ಟು ಮುಖ್ಯನೋ ವಿಷಯಕ್ಕೆ ಕಂಠ ಅಷ್ಟು ಮುಖ್ಯ. ಪ್ಲೀಸ್ ಕಾಲ್ ಮೀ ವಿತ್ ಕಂಠ. ಆಫೀಸಲ್ಲಿ ಎಲ್ಲಾರು ಸೇರ್ಕೊಂಡು ಬಾಸ್ಗೆ ರುಬ್ತಿರಲ್ಲಪ್ಪ. ಎದ್ದಡಿ ಮಿಸ್ಟರ್ ವಿಷಕಂಠ. ಎಲ್ಲಮ್ಮ ಅರೇಂಜ್ಮೆಂಟ್ಸು. 1 ಸೆಕೆಂಡ್, ಎಕ್ಸ್ಕ್ಯೂಸ್ ಮೀ. ಇಲ್ಲಿದೆ ಕೇಕ್. ಝೂಮ್ ಬರಾಬರ್ ಝೂಮ್. ವೆರಿ ಗುಡ್, ವೆರಿ ಗುಡ್. ಅಲ್ಲಮ್ಮ, ಅಷ್ಟು ಚಿಕ್ಕ ಬ್ಯಾಗ್ ಅಲ್ಲಿ ಇಷ್ಟು ದೊಡ್ಡ ಕೇಕ್ ಹೇಗಮ್ಮ ತುರ್ಕಿದ್ದೆ? ಬ್ಯಾಗಲ್ಲಿ ಓವನ್ ಇಟ್ಟಿರ್ಬೇಕು. ಶಟ ಪಾಯ್ಸೆ. ಯಾರಿಗೆ? ನನಗ್ ನಾನೇ. ಅಲ್ಲಮ್ಮ ವಿಶಾಲಾಕ್ಷಿ, ಸುಮ್ಮನೆ ಇದೆಲ್ಲ ಯಾಕೆ? ಜಾಸ್ತಿ ಆಯ್ತು ಅನ್ಸ್ತಿಲ್ಲ? ಕೇಕ್ ಏನೋ ಬಂತು, ಕುಯ್ಯಕ್ ಚಾಕು ಎಲ್ಲಿ? ಮಚ್ಚಿಲ್ದೆ ಎಣ್ಣೆನ ಕುಚ್ಚಕ್ಕಾಗುತ್ತಾ? ಚಾಕು, ಜಸ್ಟ್ ಅ ಸೆಕೆಂಡ್. ಚಾಕು, ಕೂಲ್ ರೈಟ್, ಕ್ಯಾಂಡಲ್, ಬೆಂಕಿ ಇಡಕ್ಕೆ ಪೊಟ್ನ, ನಮ್ ಬಸ್ಸು ಬೊಕ್ಕೆ. ಇದು ಯಾವ್ದ್ರಿ? ನಾನು ಅಲಾವುದ್ದೀನ್ ದೀಪ ನೋಡಿದ್ದೀನಿ, ಅಲಾವುದ್ದೀನ್ ಬ್ಯಾಗೇ ನೋಡಿರ್ಲ್ವಲ್ರಿ. ಇಡೀ ಜಗತ್ತೇ ಅಡಗಿದ್ಯಲ್ರಿ ಅದ್ರಲ್ಲಿ. ಹೌದು ಸರ್, ನಮ್ ಬಸ್ಸು ಒಬ್ಬರನ್ನ ಬಿಟ್ಟು ಬೇರೆಲ್ಲ ಹಿಡಿಸುತ್ತೆ ನನ್ನ ಬ್ಯಾಗಲ್ಲಿ. ರಸ್ವ ನಗರಿ, ನಗನಗ್ತಾ ಕೇಕ್ ಕಟ್ ಮಾಡ್ರಿ. ಕೇಕ್ ಕಟ್ ಮಾಡಿ ತಿಂದು ಆಮೇಲೆ ಮನೆಗೆ ಹೋಗ್ಲಾ ಸರ್? ಇಲ್ಲ, ಫೈಲ್ ಹುಡುಕಿ. ಫೈಲ್ ಸಿಗೋವರೆಗೂ ನೀವು ಮನೆಗೆ ಹೋಗುವಾಗಿಲ್ಲ. ಹಲೋ, ಎಸಿ ಲುಂಗಿ ಸದಾಶಿವ್ ತ್ರ. ತಾಪತ್ರೆ ಪಡ್ಬೇಡಿ, ತ್ರಯಂಬಕೇಶ್ವರ್. ನಾನು ಹೇಳಿ. ಸರ್, ನಾನು ಗೌರಿ ಮಾತಾಡ್ತಾ ಇರೋದು. ಸರ್, ಇವತ್ತು ನಮ್ಮ ಯಜಮಾನ್ರದ್ದು ಬರ್ಡೇ. ಅದನ್ನೇ ನಾವು ಮಾಡ್ತಾ ಇದೀವಮ್ಮ. ಸರ್, ಹ್ಯಾಪಿ ಬರ್ಡೇ. ನಿಮ್ಮ ಯಜಮಾನ್ರು ಆಫೀಸಲ್ಲಿ ಫೈಲ್ ಕಳೆದಾಕ್ಬಿಟ್ಟಿದಾರಮ್ಮ, ಆದ್ರೂ ನಾವು ಬರ್ತ್ಡೇ ಮಾಡ್ತಾ ಇದೀವಮ್ಮ. ಸರ್, ಅಲ್ಲಿ ಬರ್ಡೇ ಮುಗಿಸ್ಕೊಂಡು ನೀವೆಲ್ಲರೂ ನಮ್ಮ ಮನೆಗೆ ದಯಮಾಡಿ ಬರಬೇಕು. ಖಂಡಿತ ಬರ್ತೀವಿ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಓಕೆಮ್ಮ.
ಒಬ್ಬ ಮನುಷ್ಯನಿಗೆ ಎಷ್ಟು ಕಡೆ ಬರ್ತಡೇಗಳು. ಅದು ಸ್ವಂತ ಮನೇಲಿ ಆಗಬೇಕು. ಬರ್ತ್ಡೇನೇ ಆಗ್ಲಿ ತಿಥಿನೇ ಆಗ್ಲಿ. ಶಟಾಪ್. ಯಾರಿಗೆ? ನಾನೇ ಫೋನಲ್ಲಿ ಹೇಳಿದ್ದೀನಿ, ಎಲ್ರಿಗೂ ಹೇಳ್ಬೇಡ. ತಾವು ಅನುಮತಿ ಕೊಟ್ರೆ ಹೇಳ್ತೀನಿ. ಹೇಳಿ. ಬಸವನ ಮನೆಯಿಂದ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ. ನಾವು ಆಫೀಸ್ ಮುಗಿಸ್ಕೊಂಡು ಅಲ್ಲಿ ಹೋಗಿ ಕೇಕ್ ಪಾಕು ತಿನ್ಕೊಂಡು ಬಸವನಿಗೆ ಆಶೀರ್ವಾದ ಮಾಡಬೇಕು, ಗೊತ್ತಾಯ್ತಾ? ಹೊಟ್ಟೆ ಹಸುವು. ಮೊದಲು ಕೇಕ್ನ ಇಲ್ಲಿ ಕಟ್ ಮಾಡೋಣ. ಕೇಕ್ ತಿಂತೀನಿ ಅಂತ ಬೆಳಗ್ಗೆ ಟಿಫನ್ ಕೂಡ ಮಾಡಿಲ್ಲ, ಗೊತ್ತಾ ಉಯ್ಮ? ಆಯ್ತು ಮಾ. ರೀ ಈ ಕಡೆ ಬನ್ರಿ. ಕ್ಯಾಂಡಲ್. ಸರ್, ಕೇಕು ತಿನ್ನಕ್ಕೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಡಿಸೈನ್ ಮಾಡಿರೋ ಫೈಲ್ ಸಿಗ್ಬೇಕಲ್ವ ಸರ್? ಕರೆಕ್ಟು ಬಸವ. ಫೈಲ್ ಸಿಗ್ಲಿಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ಡೀಲ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಆಫೀಸಿಗೆ ಬೀಗ ಹಾಕ್ಬೇಕಾಗುತ್ತೆ. ಬಾಗಿಲಿಗೆ ಹಾಕ್ತಾರಲ್ಲ ಅಷ್ಟು ದಪ್ಪ ಬೀಗ. ದೇವ್ರ ಮೇಲೆ ಭಾರ ಹುಡುಕ್ರಿ ಸಿಗುತ್ತೆ. ಮೊನ್ನೆ ಹಳೆ ಫೈಲ್ನೆಲ್ಲ ರೆಕಾರ್ಡ್ ರೂಮ್ಗೆ ಹಾಕಿದ್ದೆ. ಆ ರೂಮಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇದ್ರು ಇರ್ಬೋದು, ಇಲ್ದೇನು ಇರ್ಬೋದು. ಜೈ ಜಕ್ಕಮ್ಮ. ಹ್ಯಾಪಿ ಬರ್ತ್ಡೇ ಬಸವ. ಫೈಲು ರೆಕಾರ್ಡ್ಸ್ ರೂಮಲ್ಲಿ ಇರ್ಬೋದು, ಹೋಗಿ ಹುಡ್ಕೊಂಡ್ ಬಾ. ಹಲೋ, ತಾವು ಕೇಕ್ನ ಬಾಯಲ್ಲಿ ಇಟ್ಕೊಂಡು ತಮ್ಮ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ, ಬಸವ ಹುಡುಕ್ತಾನೆ. ಹ್ಯಾಪಿ ಬರ್ಡೇ ಬಸವ. ಆಗ್ಲೇ 6 ಗಂಟೆ ಆಯ್ತು. ಅಲ್ಲಿ ಬಸವ ಬರ್ತ್ಡೇ ಕೇಕ್ ಕಟ್ ಮಾಡಕ್ಕೆ ರೆಡಿ ಆಗಿರ್ತಾನೆ. ಬನ್ನಿ ಹೋಗೋಣ. ಅವರೆಲ್ಲ ಹೊರಟ್ರಾ? ನಿಮಗೋಸ್ಕರ ಎಲ್ಲ ಹೊರಗಡೆ ಕಾಯ್ತಾ ಇದಾರೆ. ಬಿಟ್ಟಿ ಕೇಕು ಬ್ಯಾಗ್ ಹಾಕೊಳ್ದೆ ಬಿಡ್ತಾರಾ? ಬನ್ನಿ, ನೀವು ಬ್ಯಾಗ್ ಹಾಕೊಳ್ಳಿ. ನಡಿ. ಬೇಗ ಬೀಗ ಹಾಕು. ಯಾರಿಗೆ? ದಯವಿಟ್ಟು ಬೇಗ ಬೀಗ ಹಾಕಿಪ್ಪ. ಒಬ್ಬ ದೇವರ ಸಿಕ್ತು. ಹಲೋ ಹಲೋ, ಯಾರಿದ್ದೀರಾ? ಹಲೋ, ಯಾರಿದ್ದೀರಾ ಹೊರಗಡೆ? ಎಲ್ಲರೂ ಬಂದೇ ಬಿಟ್ರಾ? ಬನ್ನಿ ಬನ್ನಿ. ಏನಮ್ಮ ಗೌರಿ, ಏನಾದ್ರೂ ವಿಶೇಷನಾ? ನಮ್ಮ ಯಜಮಾನ್ರು ಹೇಳಿದ್ರು 2 ಸಲ ಇನ್ಕ್ರಿಮೆಂಟ್ ಆದ್ಮೇಲೆ ಯೋಚನೆ ಮಾಡೋಣ ಅಂತ. ಅಯ್ಯೋ, ಇನ್ಕ್ರಿಮೆಂಟ್ಗೂ ಮಕ್ಕಳಿಗೂ ಲಿಂಕ್ ಮಾಡಬಾರ್ದಮ್ಮ. ಅದೇ ಬೇರೆ ಇದೇ ಬೇರೆ. ಸಾರ್, ಇನ್ಕ್ರಿಮೆಂಟ್ ಮಕ್ಕಳೇ ಅಲ್ವಾ ಸರ್? ಈಗ ನೋಡಿ, ಮದುವೆಗೆ ಮುಂಚೆ ಒಬ್ರು ಇರ್ತಾರೆ, ಮದುವೆ ಆದ್ಮೇಲೆ ಇಬ್ರು ಆಗ್ತಾರೆ, 1 ವರ್ಷ ಆದ್ಮೇಲೆ 3 ಅಲ್ಲ 4 ಜನ ಆಗ್ತಾರೆ. ಇಂಥ ಸ್ಕೀಮು ಯಾವ ಬ್ಯಾಂಕ್ನಲ್ಲೂ ಇಲ್ಲ. ಹಣನೇ ಬೇರೆ, ಜನನೇ ಬೇರೆ ಅಮ್ಮ. ಅಯ್ಯೋ, ಇನ್ಕ್ರಿಮೆಂಟ್ ಕೊಡ್ತೀನಿ ಸುಮ್ಮನೆ ಒಂದು ಮಾತಂಗ ಅನ್ನಿ. ಇನ್ಕ್ರಿಮೆಂಟ್ ಕೊಟ್ರೆ ಆಯ್ತು ಬಿಡಮ್ಮ. ಎಲ್ಲಮ್ಮ ಬರ್ಡೇ ಬಾಯಿ? ಅಣ್ಣ ಯಾಕೋ ಇನ್ನೂ ಬಂದೇ ಇಲ್ಲ. ಫೋನ್ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಹಳೇ ಗಾಡಿ ಅಲ್ವಾ, ತಳ್ಕೊಂಡ್ ಬರ್ತಿರ್ಬೇಕು. ಯಾರಾದ್ರೂ ಹೋಗಿ ನಮ್ ಬಸ್ಸಿಗೆ ಸಹಾಯ ಮಾಡ್ಬಾರ್ದಾ? ಪ್ರಾರಬ್ಧ ಕರ್ಮ. ಅಂತ ಗಾಡಿ ತಗೋಂತ ಯಾರು ಹೇಳಿದ್ದು? ನೀವು ಕೂಡ ಸಂಬಳಕ್ಕೆ ಇನ್ನೆಂತ ಗಾಡಿ ಬರುತ್ತೆ? ಎಂಥ ಮಾತಾಡಿದ್ರಮ್ಮ, ಹಾಲು ಕೊಡೋದಷ್ಟೇ ಸಂತೋಷ ಆಗೋಯ್ತು. ಶಡ ಪೈಸೆ ಯಾರಿಗೆ? ನಾನೇ. ಅಯ್ಯೋ ದೇವ್ರೆ, ಇನ್ನು ಆಫೀಸ್ ಬಾಗ್ಲು ಓಪನ್ ಆಗೋದು ನಾಳೆ ಬೆಳಿಗ್ಗೆ 10 ಗಂಟೆಗೆ. ಅಲ್ಲಿ ತನಕ ನಾನು ಏನು ಮಾಡ್ಲಪ್ಪ ಭಗವಂತ? ಇಲ್ಲೆಲ್ಲಿ ಮಲ್ಕೊಳ್ಳಿ, ಏನ್ ತಿನ್ಲಿ, ನನ್ನ ಕತೆ ಏನು, ನನ್ನ ಗತಿ ಏನು? ಅಲ್ಲಿ ಬರ್ಡೇ ಕೇಕ್ ಬೇರೆ ಕಲ್ಲಾಗ್ತಿದೆ ತಂದೆ. ಎಲ್ಲಿದ್ಯಪ್ಪ ಮುಖ್ಯ ಪ್ರಾಣ, ಕಾಪಾಡಪ್ಪ. ಬಸವ, ಮಾರುತಿ. ಜೈ ಶ್ರೀರಾಮ್. ಅಮ್ಮ ದೇವ್ರೆ, ಭಗವಂತ ನೋಡು, ನನ್ನ ಹೊಸ ಸಿಕ್ಕಾಕೊಂಡಿದ್ದೀನಿ ಕಣೋ.
ಸಿಕ್ಕಾಕೊಳ್ಳೋದಿಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ ಬಸವ? ಅದು ಬಿಡು, ಇಲ್ಲೇನು ಹುಡುಕ್ತಾ ಇದ್ದೆ? ನಾನ್ ಫೈಲ್ ಕಳ್ಕೊಂಡಿದ್ದೆ ಕಣೋ, ಸಿಕ್ತು. ಸಿಕ್ಕದ ಮೇಲೆ ನನ್ನ ಯಾಕೆ ಕರ್ದೆ? ನಾನು ಸಿಕ್ಕಾಕೊಂಡಿದ್ದೀನಲ್ಲ. ಓಹೋ, ಅದು ನಿನ್ನ ತೊಂದರೆ. ಭಗವಂತ, ನನ್ನೊಂದು ಸಣ್ಣ ಡೌಟು. ಸೀತಾಮಾತೆನ ರಾವಣ ಕಿಡ್ನಾಪ್ ಮಾಡ್ದ. ನನ್ನ ಟೇಬಲಿಂದ ನನ್ನ ಫೈಲ್ನ ಇಲ್ಲಿ ತಂದು ಯಾರಿಗಿರೋದು? ನಿನ್ನ ಆಫೀಸ್ನವರೇ ಯಾರೋ ಕಿತಾಪತಿ ಮಾಡಬೇಕು ಅಂತ ಈ ಕೆಲಸ ಮಾಡಿದ್ದಾರೆ. ಅವ್ರು ಯಾರು ಅಂತ ನಿನಗೆ ಗೊತ್ತಾದ್ರೆ ನಿನ್ನ ಅವರ ನಡುವೆ ವೈಮನಸ್ಯ ಉಂಟಾಗುತ್ತೆ. ತಂದಿಡೋದು ನಾರ್ದನ ಕೆಲಸ, ನನ್ನ ಕೆಲಸ ಅಲ್ಲ. ಅಯ್ಯೋ, ನನ್ನ ತಂದೆ ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿ ಇದ್ದೀನಿ ಕಣೋ. ನೀನು ಸ್ವಪ್ರಯತ್ನದಿಂದ ಹೊರಗೋಗ್ಬೇಕು ಕಣೋ. ದೇವ್ರಾಗ ಬಂದಿದ್ಯಾ? ನಂಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಿಂಗೆ ಅದು ಅವಮಾನ. ಈ ವಿಷಯ ಏನಾದರೂ ಊರಿನ ಜನರಿಗೆ ಗೊತ್ತಾದ್ರೆ ನಿಂಗೆ ಗೊನೆ ಬಿಡು ಸಿಂಗಲ್ ಬಾಳೆಹಣ್ಣು ಸಿಗಲ್ಲ. ಭಕ್ತರಿಗೆ ಈ ವಿಷಯ ಗೊತ್ತಾಗೋದು ಬೇಡ, ನನಗೆ ಬಾಳೆಹಣ್ಣು ಕೋತ ಆಗೋದು ಬೇಡ. ನೋಡಪ್ಪ ಬಸವ, ಇಲ್ಲಿಂದ ಹೊರಗಡೆ ಹೋಗೋ ದಾರಿನ ನಾನ್ ತೋರಿಸ್ತೀನಿ. ಅಲ್ಲಿಂದ ಮನೆಗೆ ಹೋಗೋದು ನಿನ್ನ ಸ್ವಪ್ರಯತ್ನ. ಜೈ ಶ್ರೀರಾಮ್. ಈಗಪ್ಪ, ಥ್ಯಾಂಕ್ ಯು ಭಗವಂತ. ಭಗವಂತ, ಹಂಗೆ ಆಫೀಸಿಂದ ಮನೆವರೆಗೂ ಹಂಗೆ ಬಿಟ್ಬಿಡು. ಆಸೆ ನೋಡು, ಸ್ವಪ್ರಯತ್ನ. ಸದ್ಯ ಇಷ್ಟಾದ್ರೂ ಓಪನ್ ಆಯ್ತಲ್ವಾ? ಥ್ಯಾಂಕ್ ಯು ತಂದೆ. ಓಕೆ ಪ್ರಾಣ, ಅಂತೂ ಈಚೆ ಬಂದಪ್ಪ ದೇವ್ರು. ಯಾರು ಕಾಣ್ತಿಲ್ವೇ? ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಬಹುಶಃ ನಮ್ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ. ಹಲೋ, ಎ ಸಿ ಲುಂಗೀಸ್. ನಾನು ಹಿಮಾಲಯ ರೆಡ್ಡಿ ಮಾತಾಡ್ತಿರೋದು. ರೆಡ್ಡಿ ಸರ್, ನಿಮ್ಮ ಡಿಸೈನ್ ರೆಡಿ ಸರ್, ನೋಡಿ ಸರ್. ಸಾರಿ ಸರ್, ಹೇಳಿ ಸರ್. ಸರ್, ಯಾವಾಗ ಬರ್ತೀರಾ ಸರ್? ಸಾರಿ, ನಾನು ಬರೋಕ್ಕಾಗಲ್ಲ, ತುಂಬಾ ಬಿಸಿ ಇದ್ದೀನಿ. ಡಿಸೈನ್ಸ್ ಎಲ್ಲ ಮೇಲ್ ಮಾಡ್ತೀರಾ? ಶೂರ್ ಸರ್. ಸರ್, ಮೇಲ್ ಐಡಿ ಹೇಳಿ ಸರ್. lafanga.88 ಡಬಲ್ ಏಟಾ? ಒಂದೇ ಏಟು. ಓಕೆ, ಡಾಟ್ ಪಿಂಗ್ ಪಾಂಗ್ ಡಾಟ್. ಓಕೆ ಸರ್, ಇವಾಗಲೇ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಪ್ಪ, ಈ ಖುಷಿ ವಿಚಾರನ ಬಾಸ್ಗೆ ಹೇಳಬೇಕು. ಆಫೀಸಿಂದ ಫೋನು ಬಾಸ್ ಮೊಬೈಲಿಗೆ ಮಾಡ್ತಾ ಇದ್ದಾನೆ ಅಂದರೆ ಬಸವನೇ ಇರಬೇಕು. ಯಾಕಪ್ಪ ಕಟ್ ಮಾಡ್ತಾರೆ? ಅಯ್ಯೋ, ಮುಖ್ಯ ಪ್ರಾಣ ಭಗವಂತ ಆಂಜನೇಯ ಬಾಳೆಗೊನೆ, ಎಲ್ಲಿದ್ಯಪ್ಪ ತಂದೆ? ಸ್ವಪ್ರಯತ್ನ ಅಂತ ಬೇರೆ ಹೇಳಿಬಿಟ್ಟಿದ್ಯಾ, ಏನ್ ಮಾಡ್ಲಿ? ಐಡಿಯಾನೇ ಕಾಣ್ತಿಲ್ವೇ? ಬಾತ್ರೂಮ್ ಕಿಟಕಿ ಕರೆಕ್ಟ್. ಮೊದಲು ಮೇಲ್ ಮಾಡಿ ಆಮೇಲೆ ಕೆಳಗಿಳಿತೀನಿ. ಬೆಂಗಳೂರಲ್ಲಿ ಕಳ್ಳರು ಜಾಸ್ತಿ ಆಗೋದು. ನೀವು ಹೆಂಗಾರ ಮಾಡಿ ಇಟ್ಬಿಟ್ಟು ಪ್ರಮೋಷನ್ ತಗೊಂಡು ಜಬೇದಾರ ಹೋಗ್ತೀನಿ. ಇಲ್ಲ, ಬರ್ತಾ ಇದ್ದೀನಿ. ಕಟ್ಟಾದ್ಮೇಲೆ ಕಳ್ಸೋಣ. ಮತ್ತೆ ಬೆಳಗ್ಗೆ ಬೆಳಗ್ಗೆ ಯಾವನ್ ಸಾರ್ ಕಳ್ತನ ಮಾಡ್ತಾನೆ? ಯಾವನ್ ಸರ್ ಕಳ್ಳ? ಸರ್, ಇದು ನಾನು ಕೆಲಸ ಮಾಡೋ ಆಫೀಸಾ? ನೀನು ಈ ಆಫೀಸಲ್ಲೇ ಕೆಲಸ ಮಾಡೋದಾದ್ರೆ ಮೈನ್ ಡೋರಿಂದ ಈಚೆ ಬರ್ಬೇಕಾಗಿತ್ತು. ನೀನಾಕೆಯ ಸಜ್ಜೆ ಮೇಲಿಂದ ಜಂಪ್ ಕೊಟ್ಟೆ? ಏನು ಅಂತ ಹೇಳಿ ಸರ್, ನನ್ನ ಹಣೆ ಬರೋಣ. ನನ್ನ ಒಳಗೆ ಕೂಡ ಹಾಕ್ಬಿಟ್ಟು ಮೈನ್ ಡೋರ್ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ನನ್ನ ಮನೆಗೆ ಹೋಗಿದ್ದಾರೆ ಸರ್. ಇವತ್ತು ನನ್ನ ಬರ್ಡೇ ಸರ್, ವಿಶ್ ಮಾಡಿ ಸರ್. ಅಂದಮ್ಮ, ನನ್ನ ಹತ್ರನೇ ಪುಂಗ್ತಾ ಇದೆಯಾ? ಇವತ್ತು ನಿನ್ನ ಬರ್ತ್ಡೇನಾ? ನೀನು ಈ ಆಫೀಸಲ್ಲೇ ಕೆಲಸ ಮಾಡ್ತಾ ಇದೆಯಾ? ನೀನು ಕೆಲಸ ಮಾಡೋದಕ್ಕೆ ಪ್ರೂವ್ ಏನಯ್ಯ ಐತೆ? ಐಡೆಂಟಿ ತೋರ್ಸಯ್ಯ. ಐಡೆಂಟಿ? ಪೊಲೀಸ್. ಪೊಲೀಸ್? ಜಸ್ಟ್ ಎ ಮಿನಿಟ್ ಸರ್. ಯೋ, ನಿನ್ನ ಪ್ಯಾಕೆಟಲ್ಲಿ 100 ರೂಪಾಯಿ ಇಲ್ವಲ್ಲಯ್ಯ? ಸರ್, 100 ರೂಪಾಯಿ ಬಿಟ್ಟಾಕಿ ಸರ್, ನನ್ನ ಐಡಿ ಒಳಗಡೆ ಇದೆಯಲ್ಲ ಸರ್, ಏನ್ ಮಾಡೋಣ ಸರ್? ಕಟ್ಬೇಡ ನನ್ನ ಹತ್ರ. ನಡಿ ಸ್ಟೇಷನ್ಗೆ. ನಾನು ಯಾಕೆ ಸರ್? ಸರ್, ಒಂದು ಕೆಲಸ ಮಾಡೋಣ. ಏನು? ನಾನು ಸ್ಟೇಷನ್ಗೆ ಬರಲ್ಲ ಸರ್, ನೀವೇ ಬನ್ನಿ ಸರ್. ಎಲ್ಗೆ? ಒಳಗಡೆ ಸರ್, ಪ್ರೂವ್ ಮಾಡ್ತೀನಿ. ಸರಿ, ನಡಿ ಹೋಗೋಣ. ಹೆಂಗ್ ಹೋಗೋದು? ಹೆಂಗೆ ಬಂದು ಹಂಗೆ. ಹೋಲ್ಡ್ ಆನ್. ನೋಡಿ ಸರ್, ಟೇಬಲ್ ನಂದು, ಒಂದು ಚೇರು ನಂದು, 2 ಸಿಸ್ಟಮ್ ನಂದು, 3 ಬಾಸ್ ಕೊಡ್ತಿರೋದು.
ಈ ಮೂರ ಮೇಲೂ ನಿನ್ನ ಹೆಸರಿದೆಯಾ? ಕೊಡೆಯ ಐಡಿ ಪ್ರೂಫು. ಜಸ್ಟ್ ನೋಡಿ ಸರ್, ಇದಕ್ಕಿನ್ನ ದೊಡ್ಡ ಪ್ರೂಫ್ ಬೇರೆ ಏನು ಬೇಕು? ಇದು ಬಾಸ್ ಜೊತೆ ನಾನು ತೆಗೆಸ್ಕೊಂಡಿರೋ ಫೋಟೋ ಆಯ್ತಲ್ಲ, ಇದು ನನ್ನ ಜೊತೆ ನನ್ನ ಕೊಲೀಗ್ಸ್ ತೆಗೆಸ್ಕೊಂಡಿರೋ ಫೋಟೋ. ನೋಡಿ, ಎಂಜಾಯ್ ಮಾಡಿ. ಜಸ್ಟ್ ಮಿನಿಟ್, ತಗೊಳ್ಳಿ ಐಡಿ ತಾನೇ ನೀವು ಕೇಳಿದ್ದು. ನೋಡಿ ನೋಡಿ, ಇನ್ನೇನು ಬೇಕು? ಜಸ್ಟ್ ಮಿನಿಟ್, ಇದು ನನ್ನ ಮೊಬೈಲ್. ನನ್ನ ಮೊಬೈಲು ಡ್ರವರ್ ಒಳಗೆ ಬಂತಪ್ಪ, ಸ್ವಿಚ್ ಆಫ್ ಬೇರೆ ಆಗಿದೆ. ಆನ್ ಮಾಡ್ತೀನಿ. ಲೋ ಬಡ್ಡಿ ಐದಾ ಏನಲ್ಲ ಏನು ಸರ್, ಸಾರಿ. ನೀನೇ ಅಂತ ಬೋ ಆಯ್ತು ಕಂದ. ಥ್ಯಾಂಕ್ ಯು. ಇನ್ಮೇಲೆ ಅದು ಗೋಡೆ ಕಿಟಕಿ ಆಡ್ಬೇಡ. ಈಗ ಬಂದಾಗಲೇ ವಾಪಸ್ ಹೋಗ್ಬಿಡೋಣ. ನೀನು ಯಾವುದಕ್ಕೂ ಸ್ಟೇಷನ್ಗೆ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕಂದ. ನಾನು ಸ್ಟೇಷನ್ಗೆ ಸರ್ ಒಂದು ಕೆಲಸ ಮಾಡಮ್ಮ. ಏನು? ನಾನು ನಿಮ್ಮ ಅಂಗೈ ಮೇಲೆ ಸೈನ್ ಮಾಡ್ತೀನಿ, ನೀವು ಎಸ್ಐಗೆ ತೋರಿಸಿ. ಸಾರಿ ಸರ್. ಸರ್ ಒಂದೇ ಒಂದು ಫೋನ್ ಮಾಡಲಾ? ಹಲೋ, ಯಾರು? ಗೌರಿ, ನಾನ್ ಕಣೆ ಬಸವ. ರೀ, ಎಲ್ಲಿದ್ದೀರಪ್ಪ? ಅಯ್ಯೋ, ಇಲ್ಲಿ ಆಫೀಸ್ ಒಳಗೆ ಸಿಕ್ಕಾಕೊಂಡಿದ್ದೀನಿ ಕಣೆ. ಎಲ್ರೂ ಇಲ್ಲಿ ಬಾಗಿಲು ಹಾಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಅನ್ಸುತ್ತೆ ಕಣೆ. ಹೆಂಗೋ ಎಸ್ಕೇಪ್ ಆಗ್ತಿದೆ ಕಣೆ. ಅಷ್ಟೊಬ್ಬ ನಮ್ಮ ಶ್ರೀಯುತ ಪೊಲೀಸರು ಸಿಕ್ಕಿದ್ರು. ಅವರಿಗೆ ಫೋನ್ ಮಾಡೋಕ್ಕೋಸ್ಕರ ವಾಪಸ್ ಆಫೀಸ್ ಒಳಗೆ ಬಂದು ಸಿಕ್ಕಾಕೊಂಡಿದ್ದೇನೆ ಕಣೆ. ಏನ್ ಮಾಡ್ಬೇಕಂತ ತೋಚ್ತಾ ಇಲ್ಲ ಕಣೆ, ಏನ್ ಮಾಡ್ಲಿ? ಹೌದಾ? ಅಯ್ಯೋ, ಕೇಕ್ ಕಟ್ ಮಾಡಕ್ಕೆ ಟೈಮ್ ಆಗ್ತಿದೆಯಲ್ಲ. ಇರಿ, ನಿಮ್ ಬಾಸ್ ಕೇಳ್ತೀನಿ. ಮೊದ್ಲು ಆ ಕೆಲಸ ಮಾಡಮ್ಮ. ಐ ಲವ್ ಯು. ಅಯ್ಯೋ ಸರ್, ಯಾಕಮ್ಮ ಏನಾಯ್ತು? ಅವರು ಆಫೀಸ್ನೊಳಗೆ ಸಿಕ್ಕಾಕೊಂಡಿದ್ದಾರಂತೆ. ಬಾಗ್ಲು ಬೇರೆ ಬೀಗ ಹಾಕಿದ್ಯಂತೆ, ಪೊಲೀಸ್ ಬೇರೆ ಹಿಡ್ಕೊಂಡ್ಬಿಟ್ಟಿದಾರಂತೆ. ಏನ್ ಸರ್ ಇದು? ನಮ್ ಬಸ್ ಆಫೀಸ್ ನಲ್ಲೇ ಬಿಟ್ಟು ಬಾಗ್ಲು ಹಾಕೊಂಡ್ ಬಂದಿದ್ದೀರಲ್ಲ, ನೀವು ಮಾಡಿದ್ ಸರಿನಾ? ಹಾಗಾಯ್ತೇನಮ್ಮ, ಅವ್ನು ಯಾಕಮ್ಮ ಅಲ್ಲೇ ಉಳ್ಕೊಂಡ? ಅವರು ರೆಕಾರ್ಡ್ ರೂಮ್ ಅಲ್ಲಿ ಏನೋ ಫೈಲ್ ಹುಡುಕ್ತಾ ಇರ್ತಾರೆ, ನೀವು ಬಾಗ್ಲು ಹಾಕೊಂಡ್ ಬಂದಿದ್ದೀರಲ್ಲ. ರೆಕಾರ್ಡ್ ರೂಮ್ ಅಲ್ಲಿ ಗಾಳಿ ಕಮ್ಮಿ, ಹೊರಗೆ ಉಸಿರು ಕಟ್ಬಿಟ್ರೆ. ನೀನ್ ಯಾಕಮ್ಮ ಉಸಿರು ಬಿಡ್ತಾ ಇದ್ಯಾ? ಅಯ್ಯೋ, ಈಗೇನ್ ಮಾಡೋದು ಸರ್? ಏನಿಲ್ಲ, ನಡೀರಿ ಅಲ್ಲಿ ಹೋಗೋಣ. ಮತ್ತೆ ಈ ಕೇಕು ಪಾರ್ಟಿ ಎಲ್ಲ? ಅಯ್ಯೋ, ಎಲ್ಲ ಎತ್ಕೊಂಡು ನಡೀರಿ. ಅವ್ನು ಎಲ್ಲಿ ಸಿಗ್ತಾನೆ ಅಲ್ಲೇ ಕೂಯಿಸ್ಬಿಡೋಣ. ನೋಡಿಪ್ಪ, ನಿಮ್ಮ ಆಫೀಸವ್ರು ಎಲ್ಲ ಬಂದಿದ್ದಾರೆ. ಸಾರಿ, ಹ್ಯಾಪಿ ಬರ್ಡೇ ಬಸವ. ಅದ ನೀವು ರಾತ್ರಿ 11:59ವರೆಗೂ ಹೇಳ್ಬೋದು ಸರ್. ಈ ಮನುಷ್ಯನಿಗೆ ನನ್ನ ಕೈ ಬಿಡಕ್ಕೆ ಹೇಳಿ ಸರ್. ಬಸವ ನಮ್ಮ ಆಫೀಸ್ ಹುಡುಗ, ನಾವು ಗೊತ್ತಿಲ್ಲ ಆಫೀಸಲ್ಲಿ ಲಾಕ್ ಮಾಡ್ಕೊಂಡು ಬಂದ್ಬಿಟ್ವಿ, ಕ್ಷಮಿಸ್ಬಿಡಿ. ಅಯ್ಯೋ, ಬೇಗ ಕೇಕ್ ಕಟ್ ಮಾಡ್ರಪ್ಪ, ನಾನು ಮನೆಗೆ ಹೋಗ್ಬೇಕು. ಎಲ್ಲಿ ಕಟ್ ಮಾಡೋದು? ಇಲ್ಲೇ ನಾನು ಹೇಳಿಲ್ವಾ, ಎಲ್ಲಿ ಸಿಗ್ತಾನೋ ಅಲ್ಲೇ ಕುಡಿಯೋಣ ಅಂತ. ರಸ್ತೆಲ್ಲ ಪರವಾಗಿಲ್ಲ, ಈ ರಸ್ತೆನೇ ಕುಯ್ರಿ. ಟ್ರಾಫಿಕ್ ಜಾಮ್ ಆಗ್ದಿರಂಗ್ ನಾನ್ ನೋಡ್ಕೊಂತೀನಿ. ತಾಯಿ, ಸುಮ್ಮನೆನಮ್ಮ. ಯಾರಮ್ಮ ನೀವು? ನಾವು ಅಮ್ಮ ತಾಯಿಯರು, ಭಿಕ್ಷೆ ಹಾಕಿ. ಭಿಕ್ಷೆ ಇಲ್ಲ, ಕೇಕ್ ಇದೆ. ಹೊಟ್ಟೆ ಹಸಿದ್ರೆ ಅದೇ ಹಾಕಿ. ಆಹಾ, ಅಮ್ಮ ತಾಯಿ ಬಂದಿದ್ದು ಒಳ್ಳೇದಾಯ್ತು. ಹಸದವ್ರಿಗೆ ಅನ್ನ ಹಾಕಿದ್ರೆ ಪುಣ್ಯ ಬರುತ್ತಂತೆ. ಮೊದಲು ಚಾಕು ಹಾಕಿ ಎಲ್ಲಿಗೆ? ಕೇಕ್ಗೆ ಕಟ್ ಮಾಡಿ, ನಡೀರಿ. ಕ್ಯಾಂಟೀನ್ಗೆ. ಏನಾಯ್ತಮ್ಮ? ಚಾಕುಮ. ಕೊಡಮ್ಮ. ಈ ಫಸ್ಟ್ ಪೀಸ್ನ ಯಾರಿಗೆ ಕೊಡ್ಲಿ? ಉಯ್ಮಾ, ನನಗೆ ಈ ಬರ್ತ್ಡೇ ಬಸ್ಸು. ರೀ, ನಾನ್ ನಿಮ್ ಹೆಂಡತಿಪ್ಪ. ಅಣ್ಣ, ಈ ಕೇಕ್ ತಂದಿದ್ ನಾನು. ಬಾಬಾ, ನಾನು ನಿಮ್ ನಾದ್ನಿ. ನನ್ಗೆ ನಮ್ಮ ಬಾಸು ದೊಡ್ಡವರು, 4 ಕತ್ತೆ ವಯಸ್ಸಾಗಿದೆ. ಯಾರಿಗೆ? ನನಗೆ ನಾನೇ. ನಮ್ಗೆ ನೀವೆಲ್ಲರೂ ಮುಖ್ಯ, ಆದ್ರೆ ಹಸ್ದವ್ರಿಗೆ ಮೊದಲು ಆಹಾರ. ಬೇಷ್ ಬಸವ, ಬೇಷ್. ನಿನ್ನನ್ನು ಮೆಚ್ಚಿದೆ. ಬಡವ್ರ ಜೊತೆಗೆ ಬಡವರಾಗೆ ಬೆರೀತಿಯಲ್ಲ, ಐ ಲೈಕ್ ಇಟ್. ನೀನು ಒಳ್ಳೆ ಬುದ್ಧಿನ ಹೀಗೆ ಕಂಟಿನ್ಯೂ ಮಾಡಿ.
ಸ್ವಾಮಿ ನಿಮ್ಮಂಥ ಧರ್ಮಾತ್ಮರು ಊರಲ್ಲಿ ಎಲ್ಲ ಕಡೆನೂ ಇದೆ. ರೀ ನಿಜವಾದ ಬರ್ತಡೇ ಅಂದರೆ ಇದೆ ರೀ. ನಾನೇ ನಿಮಗೋಸ್ಕರ ಪ್ರೀತಿಯಿಂದ ತಂದಿದ್ದು. ತಗೊಳ್ಳಿಪ್ಪ ಈ ಗಿಫ್ಟು ಶರ್ಟು. ಹಲೋ, ಹೇಳಿ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಶೆಟ್ಟಿ ಅವರೇ. ಚೆಡ್ಡಿ ರೆಡ್ಡಿ ಅವರೇ ಥ್ಯಾಂಕ್ ಯು ರೆಡ್ಡಿ ಅವರೇ. ಕಂಗ್ರ್ಯಾಚುಲೇಷನ್ಸ್ ಎವ್ರಿಬಡಿ. ಆ ಲುಂಗಿ ಗ್ಯಾಂಗ್ ಸಿನಿಮಾ ಆರ್ಡರ್ ನಮಗೆ ಸಿಕ್ತು. ಇದಕ್ಕೆಲ್ಲ ಕಾರಣ ಬಸವಾನೇ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಬಸವಾ. ನಿನಗೆ ಬರ್ಡೇ ಗಿಫ್ಟ್ ಅಂತ ಈ ತಿಂಗಳಿಂದ ಇನ್ಕ್ರಿಮೆಂಟ್ 500 ರೂಪಾಯಿ ಕೊಡ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನೋಡಿದಾಗ ಅವ್ರಿ ನೀನು ಶರ್ಟ್ ಕೊಟ್ಟಿದ್ದು ಅದೆಷ್ಟು ಲಕ್ಕಿ ಅಂತ. ಈ ಶರ್ಟ್ ನನ್ನ ಕೈಗೆ ಸಿಕ್ಕಿದ ಕೂಡಲೇ ಅದೆಷ್ಟು ಒಳ್ಳೆ ಗುಡ್ ನ್ಯೂಸ್ ನೋಡು. ಆ ಫೈಲ್ ಎಲ್ಲಿ ಸಿಕ್ತು ಬಸ್ಸು? ಆ ಫೈಲ್ ಬಸ್ಸಲ್ಲಮ್ಮ, ಆಫೀಸ್ ರೆಕಾರ್ಡ್ ರೂಮಲ್ಲಿ ಸಿಕ್ತು. ಅಲ್ಲಿಗೆ ಹೇಗೋಯ್ತು? ನನಗ್ ಗೊತ್ತು. ಕಡೆ ಸಲ ರೆಕಾರ್ಡ್ ರೂಮ್ ಹೋಗಿದ್ದು ಈ ವಿಷಕಂಠ. ಹೌದೇನು ವಿಷಯ? ಈ ವಿಷ ನಮ್ ಬಸ್ಸು ಬಗ್ಗೆ ಯಾವಾಗ್ಲೂ ವಿಷ ಕಾಡ್ತಾ ಇರ್ತಾನೆ. Is it? This is very very bad ವಿಷ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಆರ್ಡರ್ ಕೈ ತಪ್ಪೋಗ್ತಾ ಇತ್ತು, ಕಂಪನಿ ಲಾಸ್ ಆಗ್ತಾ ಇತ್ತು. ದಟ್ಸ್ ವೈ ಐ ವಾಂಟ್ ಟು ಡಿಸ್ಮಿಸ್ ಯು. ಇವತ್ತು ನನಗೆ ಹುಡ್ದ ಬಸ್ ಸರ್. ಪಾಪ ಸರ್, ಏನೋ ಆಗಿದ್ದಾಗೋಯ್ತು. ನನಗೆ ಇನ್ಕ್ರಿಮೆಂಟ್ ಬೇಡ ಸರ್, ಕ್ಷಮಿಸ್ಬಿಡಿ ಸರ್ ಪಾಪ. ನೋ ಪನಿಷ್ಮೆಂಟ್ ಆಗ್ಲೇಬೇಕು. ಧೂಳ್ ತುಂಬಿಕೊಂಡಿರೋ ರೆಕಾರ್ಡ್ ರೂಮ್ ನ ವಿಷಕಂಠ ಒಬ್ಬನೇ ಕ್ಲೀನ್ ಮಾಡ್ಬೇಕು. ಇಟ್ ಈಸ್